ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಣ ಖರ್ಜೂರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಒಣ ಖರ್ಜೂರ ಆಗಿರ್ಬೋದು, ಖರ್ಜೂರ ಎರಡೂ ಯಾವ ರೀತಿಯ ನಮಗೆ ಸಹಾಯ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಖರ್ಜೂರ ಅನ್ನೋದು ನಮಗೆ ಪ್ರಕೃತಿ ಕೊಟ್ಟಿರುವಂತಹ ಒಂದು ವಿಶೇಷವಾದ ಹಣ್ಣು. ಸೊ ಇದು ಒಂದು ಸೀಸನಲ್ ಫ್ರೂಟ್. ಹಳೆ ಕಾಲದಲ್ಲಿ ವರ್ಷಕ್ಕೆ ಒಂದು ಸಲ ಮಾತ್ರ ಈ ಹಣ್ಣು ನಮಗೆ ಸಿಗ್ತಾ ಇತ್ತು. ಯಾಕಂದ್ರೆ ಇದೊಂದು ಸೀಸನಲ್ ಫ್ರೂಟು. ಸೊ ಆ ಸೀಸನಲ್ಲಿ ಮಾತ್ರ ನಮಗೆ ಸಿಗ್ತಾ ಇತ್ತು. ಆದರೆ ಕೋಲ್ಡ್ ಸ್ಟೋರೇಜ್ ಬಂದಾಗಿಂದ ಪ್ರತಿ ವರ್ಷ ನಮಗೆ ಇದು ಅವೈಲೇಬಲ್ ಇರುತ್ತೆ. ಮಾರ್ಕೆಟಲ್ಲಾಗಲಿ ಇಲ್ಲ ಅಂಗಡಿಗಳಲ್ಲಾಗಲಿ ಪ್ರತಿ ವರ್ಷ ನಮಗೆ ಈ ಹಣ್ಣು ಖರ್ಜೂರ ಅನ್ನೋದು ಏನಿದೆಯೋ ಅದು ನಮಗೆ ಸಿಗ್ತಾ ಇರುತ್ತೆ. ಈ ಖರ್ಜೂರದಲ್ಲಿ ನಾವು 100 ಗ್ರಾಮ್ ಖರ್ಜೂರವನ್ನು ತಗೊಂಡಾಗ ಅದರಲ್ಲಿ 144 ಗ್ರಾಮ್ ಎನರ್ಜಿ ಅನ್ನೋದಿರುತ್ತೆ. ಸೊ ಕಿಲೋ ಕ್ಯಾಲರೀಸ್ ಆಫ್ ಎನರ್ಜಿ. ಸೊ ಈ ಖರ್ಜೂರವನ್ನು ನಾವು ಮನೆಯಲ್ಲಿ ಇಟ್ಟುಕೊಂಡು ತಿಂದಾಗ ನಮಗೆ ರಕ್ತಹೀನತೆ ಇರ್ಬೋದು, ರಕ್ತ ಕಡಿಮೆ ಆಗಿರಬಹುದು, ಶಕ್ತಿ ಇವೆಲ್ಲ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಖರ್ಜೂರಕ್ಕೆ ಬೇಗ ಹುಳ ಬೀಳೋ ಸಾಧ್ಯತೆ ಇರುತ್ತದೆ. ಯಾಕಂದ್ರೆ ಅದರಲ್ಲಿ ಸ್ವೀಟ್ನೆಸ್ ಇರೋದ್ರಿಂದ ಹುಳು ಬೇಗ ಬೀಳುತ್ತೆ. ಸೊ ಈ ಹುಳ ಬೀಳ್ದಿರ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಖರ್ಜೂರ ತಂದ ಮೇಲೆ ಅದರಲ್ಲಿರುವಂತ ಸೀಡ್ಸ್ ನಾವು ಸಪರೇಟ್ ಮಾಡಬೇಕು. ಒಂದು ಚಾಕು ತಗೊಂಡು ಅದರಲ್ಲಿರೋ ಸೀಡ್ಸ್ ಸಪರೇಟ್ ಮಾಡಿ ಸ್ಟೋರ್ ಮಾಡಬೇಕು. ಫ್ರಿಡ್ಜ್ ಅಲ್ಲಾಗ್ಲಿ ಇಲ್ಲ ಹಂಗೆ ಇಟ್ರು 4 ರಿಂದ 5 ತಿಂಗಳು ಯಾವುದೇ ಹುಳ ಬೀಳ್ದಿರ ಇರುತ್ತೆ. ಮುದ್ದೆ ಮಾಡ್ಕೋಬಹುದು. ಮುದ್ದೆ ಹೆಂಗಪ್ಪ ಮಾಡ್ಕೊಳ್ಳೋದಂದ್ರೆ ಖರ್ಜೂರ ತಂದಿರುವಂತಹ ಖರ್ಜೂರವನ್ನು ಸೀಡ್ಸ್ ಎಲ್ಲಾನು ಬೀಜ ಎಲ್ಲಾನು ತೆಗೆದು ಅದನ್ನ ನಾವು ಮಿಕ್ಸಿಗೆ ಹಾಕೋಬಹುದು. ಇಲ್ಲ ರುಬ್ಬೋಕಲ್ಲಿದ್ರೆ ರುಬ್ಬಿಕೊಂಡು ಮುದ್ದೆ ತರ ಮಾಡ್ಕೋಬಹುದು. ನಾವ್ ಯಾವಾಗಾದ್ರೂ ಜ್ಯೂಸಸ್ ಮಾಡುವಾಗ ಇಲ್ಲ ಸ್ವೀಟ್ಸ್ ಮಾಡುವಾಗ ಸಕ್ಕರೆನ ನಾವು ಹೇಗೆ ಯೂಸ್ ಮಾಡ್ತೀವೋ ಸಕ್ಕರೆ ಬದಲಿಗೆ ಈ ಖರ್ಜೂರವನ್ನು ಯೂಸ್ ಮಾಡಬಹುದು. ಸಕ್ಕರೆ ಯೂಸ್ ಮಾಡೋದ್ರಿಂದ ಇವಾಗ BP, ಡಯಾಬಿಟಿಸ್ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇದೆ. ಸಕ್ಕರೆ ಎಲ್ಲಿ ಯೂಸ್ ಮಾಡ್ತೀವೋ ಅಲ್ಲಿ ನಾವು ಈ ಖರ್ಜೂರವನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಮುದ್ದೆಯಲ್ಲಿ ಸ್ವಲ್ಪ ತಕೊಂಡು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬಹುದು. ರಕ್ತ ಉತ್ಪತ್ತಿನೂ ಚೆನ್ನಾಗಾಗತ್ತೆ. ಅದೇ ರೀತಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಶಕ್ತಿ ಸಹ ನೀಡುತ್ತದೆ. ಇದು ನ್ಯಾಚುರಲ್ ಸ್ವೀಟ್ನೆಸ್ ನಮಗೆ ಕೊಡೋದ್ರಿಂದ ಶುಗರ್ ಇಲ್ಲ ಡಯಾಬಿಟಿಸ್ ರೋಗಗಳು ನಮಗೆ ಕಡಿಮೆ ಆಗುತ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತಷ್ಟು ವಿಡಿಯೋಗಳಿಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.